ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಲಿಂಗಾಯ ನಮಃ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಕುಂದಡೆ ಕುಂದುವುದಯ್ಯ. ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತೇ ಅಯ್ಯ. ಅಂಬುದಿಯೋ ಮುನಿ ಅಪೋಷಣವ ಕೊಂಬಲ್ಲಿ, ಚಂದ್ರವನಡ್ಡ ಬಂದನೇ ಅಯ್ಯ. ಆರಿಗೆ ಯಾರು ಇಲ್ಲ, ಕೆಟ್ಟವಂಗೆ ಕೆಳೆ ಇಲ್ಲ. ಜಗದ ನೆಂಟ ನೀನೇ ಅಯ್ಯ ಲಿಂಗದೇವ. ಜಗದ ನೆಂಟ ನೀನೇ ಅಯ್ಯ ಲಿಂಗದೇವ. ಶರಣ ಬಂಧುಗಳೇ, ಇದಕ್ಕೊಂದು ಉತ್ತಮ ಉದಾಹರಣೆ. ಗುರುಗಳು ಧರ್ಮ ಪ್ರಚಾರ ಮಾಡುತ್ತಾ ಸಾಗಿರುತ್ತಾರೆ. ಎದುರುಗಡೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುವಾಗ, ದಾರಿ ಮಧ್ಯೆ ಹೋಗುವಾಗ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾನೆ. ಗುರುಗಳು ಕೇಳ್ತಾರ, ಅಪ್ಪ ಇದು ಯಾವರಪ್ಪ ಮುಂದೆ ಕಾಣೋದು ಅಂತ ಕೇಳ್ತಾರೆ. ಆವಾಗ ಅವನು ಹೇಳ್ತಾನ, ಆ ಊರಾಗಿರೋ ದೊಡ್ಡ ಮನೆ ನಂದಿರಿ ಅಪ್ಪರೇ ಅಂತ ಹೇಳ್ತಾನೆ. ಅಲ್ಲಪ್ಪ ಆ ಈ ಮುಂದಿನ ಊರು ಯಾವುದು ಅಂತ ಗುರುಗಳು ಮತ್ತೆ ಪುನಃ ಕೇಳ್ತಾರೆ. ಇಷ್ಟೆಲ್ಲ ತೋಟ ನಂದೇರಿ ಅಪ್ಪರೇ ಅಂತ ಹೇಳ್ತಾನೆ ರೀ ಅವನು. ಇಷ್ಟೆಲ್ಲ ತೋಟ ನಂದಿನಿ ಹೇಳ್ದ. ಅವಾಗ ಗುರುಗಳಿಗೆ ಅರ್ಥ ಆಗ್ತದ, ಇವನಿಗೆ ಬರೀ ನಾನು ನನ್ನದು ನಂದು ಅನ್ನುವಂಥದ್ದು ಒಂದೇ ಒಂದು ಅಹಂಕಾರ ತುಂಬ್ಯದ. ಇವನು ಒಂದು ಅಹಂಕಾರವನ್ನು ಇಳಿಸ್ಬೇಕಂತ ತಿಳ್ಕೊಂಡು ಏನು ಮಾಡ್ತಾರೆ, ಅವನ ಬಳಿ ಹೋಗಿ, ಅಪ್ಪ ನಿಂದು ಲಗ್ನ ಆಗ್ಯದೇನಪ್ಪ ಅಂತ ಕೇಳ್ತಾನೆ. ಹೌದ್ರಿ, ನನ್ನ ಲಗ್ನ ಆಗ್ಯದ್ರಿ. ಒಬ್ಬಕ್ಕೆ ಹೆಂಡತಿ ಹೇಳ, 4 ಜನ ಮಕ್ಕಳು ಹರ ಅಂತ ಹೇಳ್ತಾನೆ. ಅಲ್ಲಪ್ಪ ನೀನು ಹೆಂಡ್ತಿ ನಿನಗೆ ಪ್ರೀತಿ ಮಾಡ್ತಾಳೇನೋ ಅಂತ ಕೇಳ್ತಾರೆ ಗುರುಗಳು. ನಾನು ಹೆಂಡ್ತಿ ನನಗೆ ಭಾಳಷ್ಟು ಪ್ರೀತಿ ಮಾಡ್ತಾಳ್ರಿ. ನಾನು ಮನೆಗೆ ಹೋಗೋವರೆಗೂ ಊಟನೂ ಮಾಡಂಗಿಲ್ಲ ರೀ, ಸಾಕಷ್ಟು ಪ್ರೀತಿ ಮಾಡ್ತಾಳ್ರಿ ಅಂತ ಹೇಳ್ತಾನೆ. ಅಲ್ಲ, ನೀನು ಎಂದಾದರೂ ಪರೀಕ್ಷೆ ಮಾಡಿದೇನು? ನೀನು ಹೆಂಡ್ತಿ ನೀನು ಸಾಕಷ್ಟು ಪ್ರೀತಿ ಮಾತಾಡಂತ ಹೇಳ್ದಿ, ನೀನು ಅಂದ್ರೆ ಪರೀಕ್ಷೆ ಮಾಡಿದೇನು ಅನ್ನೋದು. ಪರೀಕ್ಷೆ ಏನು ಮಾಡೋದು ಬಿಡ್ರಿ, ನಾನು ಹೆಂಡ್ತಿ ನಂಗೆ ಸಾಕಷ್ಟು ಪ್ರೀತಿ ಮಾಡ್ತಾಳ್ರಿ, ಸಾಕಷ್ಟು ಪ್ರೀತಿ ಮಾತಾಡ್ರಿ ಅಂತ ಹೇಳಿ. ಆ ಗುರುಗಳು ಹೇಳ್ತಾರ, ಅಲ್ಲಪ್ಪ ಒಂದು ಕೆಲಸ ಮಾಡು, ನಿನ್ನ ನಿನ್ನ ಹೆಂಡ್ತಿ ನಿನಗೆ ಪ್ರೀತಿ ಮಾಡಿದ್ರೆ ನೀನು ನನ್ನ ಜೊತೆ ಬರಬೇಕು ಅಂಥೇಳಿ ಕಂಡೀಷನ್ ಹಾಕ್ತಾರೆ. ಆಗಲ್ರಿ ಅಪ್ಪರೇ ಅಂತಾರೆ. ನೀನು ಮನೆಗೆ ಹೋಗಿ ಹೊಟ್ಟೆ ನೋವು ಅಂಥೇಳಿ ಸ್ವಲ್ಪ ನಟನೆ ಮಾಡು. ಆಮೇಲೆ ವಿಪರೀತವಾಗಿ ನಡಲಾಡ್ದಂಗೆ ಮಾಡಿ ಸತ್ತು ಹೋಗಿದಂಗೆ ಮಾಡು, ಲಿಂಗಕ್ಕೆ ಆಗಿದಂಗೆ ಮಾಡು ಅಂತ ಹೇಳ್ತಾರೆ. ಆಮೇಲೆ ನಾನೆಲ್ಲ ವಿಚಾರಿಸ್ತೀನಿ ಅಂತ ಹೇಳ್ತಾರೆ. ಗುರುಗಳು ಹೇಳಿದ ಪ್ರಕಾರ ಅವನು ಮನೆಗೆ ಹೋಗ್ತಾನೆ. ಮನೆಗೆ ಹೋದ ತಕ್ಷಣ ಹೆಂಡತಿ ಎಲ್ಲ, ಯಾಕೋ ಜಲ್ದಿ ಬಂದ್ರಿ, ಏನೋ ನನಗೆ ಸ್ವಲ್ಪ ಯಾಕೋ ಹೊಟ್ಟೆ ನೋವು, ನಾನು ಸ್ವಲ್ಪ ಜಲ್ದಿ ಬಂದಿನಿ ಅಂತ ಹೇಳ್ತಿರ್ತಾನೆ. ನರಳಾಡ್ತಿರ್ತಾನೆ. ಆಗ ಹೆಂಡತಿ, ಮಕ್ಕಳು, ತಾಯಿ ಎಲ್ಲರೂ ಇರ್ತಾರೆ. ಏನಾಯಿತು ನನ್ನ ಮಗನಿಗೆ, ಏನಾಯಿತು ನನ್ನ ಗಂಡನಿಗೆ, ಏನಾಯಿತು ನನ್ನ ಅಪ್ಪನಿಗೆ ಅಂಥೇಳಿ ಮಕ್ಕಳು, ತಾಯಿ, ಹೆಂಡತಿ ಎಲ್ಲರೂ ಚಿಂತೆ ಮಾಡ್ತಾ ಏನಾಯಿತು ಅಂತ ಕೇಳ್ತಾ ಇರ್ತಾರೆ. ಅವ ಮಾಡಬಾರ್ದೆಲ್ಲ ಏನೇನು ಮಾಡಬೇಕು ಎಲ್ಲ ಉಪಚಾರಗಳು ಮಾಡ್ತಾರೆ. ಮಂತ್ರವಾದಿಗಳಿಗೆ ಅವರಿಗೆ ಎಲ್ಲರಿಗೆ ತಂದು ತೋರಿಸ್ತಾರೆ. ಎಷ್ಟು ಮಾಡಿದ್ರೂ ಅವ್ರಿಗೆ ಗುಣನೇ ಆಗಲ್ಲ. ಗುಣ ಆಗ್ಲಾರ ಇನ್ನೇನು ಅವನು ಸತ್ತೇ ಹೋಗ್ತಾನ ಅನ್ನುವಂಥ ಪರಿಸ್ಥಿತಿ ಬಂದುಬಿಡ್ತದ. ಆವಾಗ ಏನಾಗ್ತದ ಅಂದ್ರೆ, ಓಂ ಶ್ರೀ ಗುರುಬಸವಲಿಂಗಾಯ ನಮಃ, ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅಂತ ಶಬ್ದ ಕೇಳಿಬಿಡ್ತದೆ. ಹೊರಗೆ ಗುರುಗಳು ಬರ್ತಾ ಇರ್ತಾರೆ. ಅಯ್ಯೋ, ನಾವೆಲ್ಲ ಎಷ್ಟು ಮಂತ್ರತಂತ್ರ ಮಾಡಿದ್ರೂ ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಬಹುಶಃ ಈ ಗುರುಗಳು ಏನಾದರೂ ಮಾಡಿ ಇವರನ್ನು ಉಳಿಸ್ಬೋದು ಅಂತ ತಿಳ್ಕೊಂಡು ಅವ್ರಿಗೆ ಮನೆಗೆ ಕರ್ಕೊಳ್ತಾರೆ. ಮನೆಗೆ ಕರ್ಕೊಂಡು, ನೋಡ್ರಿ ಅಪ್ಪರೇ, ಇವರು ಏನೋ ಹೊಟ್ಟೆ ನೋವು ಅಂಥೇಳಿ ಇವರು ನರಳಾಡಿ ಸತ್ತು ಹೋಗಿಬಿಟ್ಟಾರ, ಲಿಂಗೈಕ್ಯ ಆಗ್ಯಾರ. ಆ ದೇವ್ರು ನೋಡ್ರಿ ನನಗಾದರೂ ಒಯ್ಬಾರ್ದ, ನನ್ನ ಮಗನಿಗೆ ಒಯ್ದನ, ನಾನು ಸಾಯ್ಬೇಕಾಗಿತ್ತು, ನನ್ನ ಮಗ ಬದುಕಬೇಕಾಗಿತ್ತು ಅಂತ ತಾಯಿ ಆ ಗುರುಗಳ ಪಾದ ಮೇಲೆ ಬಿದ್ದು ಹೊರಳಾಡ್ತಾ ಇರ್ತಾಳೆ. ಹೆಂಡತಿ ಅಂತ ಇರ್ತಾಳ, ಅಯ್ಯೋ ನನಗೆ ಮುತ್ತೈದೆ ಸಾವಾದ ಸಿಗಬಾರ್ದ, ನಾನು ಸತ್ತು ನನ್ನ ಗಂಡ ಒಂದು 4 ಬದುಕಿರಬಾರ್ದ, ಆ ದೇವ್ರು ನನ್ನ ಗಂಡನಿಗೆ ಒಯ್ಯಬಾರ್ದು, ನನಗಾರು ಒಯ್ಯಬಾರ್ದ ಅಂಥೇಳಿ ಹೆಂಡತಿ ಗೋಳಾಡ್ತಿರ್ತಾಳೆ. ಅದೇ ಮಕ್ಕಳನ್ನೂ ಗೋಳಾಡ್ತಾ ಇರ್ತಾರೆ. ನಮ್ಮ ಅಪ್ಪ ಇರಬೇಕಾಗಿತ್ತು, ನಾವು ಸಾಯಬೇಕಾಗಿತ್ತು ಅಂಥೇಳಿ ಮಕ್ಕಳೆಲ್ಲ ಗೋಳಾಡ್ತಾ ಇರ್ತಾರೆ. ಆಗ ಗುರುಗಳು ಹೇಳ್ತಾರ, ನೋಡ್ರಿ, ನಾನು ನನ್ನ ತಪೋಶಕ್ತಿಯಿಂದ ಒಂದು ಔಷಧಿಯನ್ನು ಕಂಡು ಹಿಡ್ತೀನಿ. ಈ ಔಷಧಿ
ಯಾರು ಕುಡಿತರೋ ಅವರು ಸಾಯುತ್ರಿ, ನಿಮ್ಮ ಬದಲಾಗಿ ಅವನು ಬದುಕ್ತಾನೆ. ನಾನು ದೇವರಿಗೆ ಇಷ್ಟು ರಿಕ್ವೆಸ್ಟ್ ಮಾಡ್ಬೋದು, ವಿನಂತಿ ಏನು ಮಾಡ್ಬೋದು ಅಂದ್ರೆ ಇವ್ರ ಬದಲಾಗಿ ಇಂಥವ್ರಿಗೆ ಒಯ್ಯಪ್ಪ ಅಂತ ಹೇಳ್ತೀನಿ ಅಂಥೇಳಿ ಹೇಳ್ತಾರೆ. ಈಗ ಈ ಔಷಧಿಯನ್ನು ಯಾರು ಕುಡಿತ್ರಿ ಅವರು ಸಾಯುತ್ರಿ, ಲಿಂಗೈಕ್ಯ ಆಗ್ತೀರಿ, ಆಮೇಲೆ ಅವ್ರು ಬದುಕಿರ್ತಾರೆ ಅಂತ ತಿಳ್ಕೊಂಡು ಅಲ್ಲೇ ಬಾಜು ಕುಂತಿದ್ದಳಲ್ಲ ಅಜ್ಜಿ, ಅವ್ವ ನೋಡು ನೀನು ಈ ಔಷಧಿನ ಕುಡಿ, ನಿನ್ನ ಮಗ ಬದುಕ್ತಾನ. ಯಾಕಂದ್ರೆ ಆಲ್ರೆಡಿ ನಿಂದನು ಟಿಕೆಟ್ ರಿಸರ್ವೇಷನ್ ಆಗ್ಯದ, ನೀನು ಕೆಲವು ದಿವಸದಲ್ಲಿ ನೀನು ಹೋಗೋಳೆ. ನೀನು ಒಂದು ಕಾಲು ಭೂಮಿ ಮೇಲದ, ಇನ್ನೊಂದು ಕಾಲು ನಿನ್ನ ಇದ್ರಾಗದ, ನೀನು ಹೋಗೋಳೆ. ಅಸಲವಾಗಿ ನೀನು ಕುಡಿ, ನಿನ್ನ ಮಗ ಆದರೂ ಬದುಕ್ತಾನ ಅಂತ ಹೇಳ್ತಾರೆ. ಆವಾಗ ಮುದುಕಿ ಹೇಳ್ತಾಳ, ನಾನೇನು ಕುಡಿಬೇಕಂತ ಇದ್ದೀನಿ ಗುರುಗಳೇ, ನನ್ನ ಮಗನಿಗೆ ನನ್ನ ಎದುರು ನನ್ನ ಮಗ ಸಾಯೋದು ನನಗೆ ಇಷ್ಟ ಇಲ್ಲ, ನಾನು ಕುಡಿಬೇಕೇ ಅಂತೀನಿ, ನನ್ನ ಮಗ ಬದುಕಿಸ್ಬೇಕೇ ಅಂತ ಇದ್ದೀನಿ. ಆದರೆ ಏನು ಮಾಡೋದು, ಈ ಮೊಮ್ಮಗ ಅದಲ್ರಿ, ಈ ಮೊಮ್ಮಗ ನನಗೆ ಬಿಟ್ಟೇ ಇರಲ್ರಿ ಅಂತ ಹೇಳ್ತಾಳೆ. ಮೊಮ್ಮಗ ನನಗೆ ಬಿಟ್ಟೇ ಇರಲ್ರಿ ಅಂಥೇಳಿ ಆಕೆ ಪಾರಾಗಿಬಿಡ್ತಾಳ. ಆಮೇಲೆ ಆ ಗುರುಗಳು ಅಂತಾರೆ, ಅಯ್ಯೋ ಇಲ್ಲೇನು ತಾಯಿನೂ ಅಷ್ಟು ರೆಸ್ಪಾನ್ಸ್ ಕೊಡಲಿಲ್ಲ ಅಂತ ತಿಳ್ಕೊಂಡು ಹೆಂಡತಿ ಹತ್ರ ಹೋಗಿ, ನೋಡಮ್ಮ ನೀರ ಮುತ್ತೈದೆ ಸಾವು ಕೇಳ್ತಾ ಇದ್ದಿ, ನಾನು ಸಾಯಬೇಕು, ನನ್ನ ಗಂಡ ಬದುಕಬೇಕು ಅಂತ ಕೇಳ್ತಾ ಇದ್ದಿ, ಮತ್ತು ನೀನು ತಕೋ, ನೀನು ಕುಡಿ, ನೀನು ಸಾಯ್ತಿ, ನಿನ್ನ ಗಂಡ ಬದುಕಿರ್ತಾನ ಅಂತ ಹೇಳ್ತಾರೆ. ಆ ಹೆಂಡತಿ ಅಂತಾಳ, ಹೌದ್ರಿ ಗುರುಗಳೇ, ನಾನು ಕುಡಿಬೇಕೇ ಅಂತ ಇದ್ದೀನಿ, ನಾನು ಸಾಯಬೇಕು, ನನ್ನ ಗಂಡು ಬದುಕಬೇಕು, ನಾನು ಕುಡಿಬೇಕಂತಂದ್ರಿ. ಆದರೆ ಏನು ಮಾಡೋದು, ಹಾಲು ಕುಡಿಯೋ ಕೂಸದ ರೀ, ಅದರಿಂದ ನನಗದು ಕುಡಿಲಿಕ್ಕೆ ಆಗಂಗಿಲ್ಲ ಅಂತ ಹೇಳ್ತಾಳೆ ರೀ. ಅಯ್ಯೋ ಇನ್ನೇನು ಈಕಿನೂ ಬಿಟ್ಕೊಟ್ಟಳಲ್ಲ, ಈಕಿನೂ ಇದು ಮಾಡಲಿಲ್ಲ ಅಂತ ಹೇಳ್ಕೊಂಡು ಮಕ್ಕಳ ಹತ್ತಿರ ಹೋಗ್ತಾರೆ. ನೋಡ್ರಪ್ಪ, ನೀವು 4 ಜನ ಮಕ್ಕಳಿದ್ರಿ, ಯಾರಾದರೂ ಮತ್ತು ನೀವು ಇದು ಕುಡಿತ್ರಿ ಅನ್ನೋದು. ಒಬ್ಬ ಹೇಳ್ತಾನೆ, ನೋಡ್ರಿ ನನಗೆ ಈಗಾಗಲೇ ಗೌರ್ಮೆಂಟ್ ನೌಕರಿ ಬಂದದ, ಇಷ್ಟು ದಿವಸ ಎಲ್ಲ ಪರಿಶ್ರಮ ಮಾಡೀನಿ, ಓದಿನಿ, ಪರಿಶ್ರಮ, ಈಗ ನೌಕರಿ ಸಿಕ್ಕ್ಯದ ನನಗದು ತಗೊಳಕ್ಕೆ ಆಗಂಗಿಲ್ಲ ಅಂತಾನೆ. ಇನ್ನೊಬ್ಬನು ಹೇಳ್ತಾನೆ, ನನಗೆ ಈಗಲಾಗಲೇ ಇಂಜಿನಿಯರಿಂಗ್ ಸೀಟ್ ಸಿಕ್ಕ್ಯದ ಅಂತ ಹೇಳ್ತಾನೆ. ಮತ್ತೊಬ್ಬ ಹೇಳ್ತಾನೆ, ಅಯ್ಯೋ ನನಗೆ ಹೀಗೆ ಫಿಲ್ಮ್ನಲ್ಲಿ ಶೂಟಿಂಗ್ ಅದ, ನನಗೆ ಶೂಟಿಂಗ್ದಾಗ ಅವಕಾಶ ಸಿಕ್ಕ್ಯದ, ನಾನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಕೊನೆ ಮಗ ಹೇಳ್ತಾನೆ, ಅವನಿಗೆ ಕೇಳ್ತಾನೆ. ಅವನು ಹೇಳ್ತಾನೆ, ನೋಡ್ರಿ ನಮ್ಮ ಅಪ್ಪ ಲಗ್ನ ಆಗ್ಯದ, ಮಕ್ಕಳು ಆಗ್ಯಾವ, ನಮ್ಮ ಅಪ್ಪ ಎಲ್ಲ ಸುಖ ದುಃಖಗಳೆಲ್ಲ ನೋಡ್ಯಾನ, ನನಗಿನ್ನೂ ಲಗ್ನ ಆಗಿಲ್ಲ, ನಾನಿನ್ನೂ ಸಣ್ಣವನಿದ್ದೀನಿ, ನಾನು ಒಂದು ಹುಡುಗಿಗೆ ಪ್ರೀತಿ ಮಾಡ್ತಾಯಿದ್ದೀನಿ, ನಾನು ಅವಳ ಜೊತೆ ಮದುವೆ ಮಾಡ್ಕೋಬೇಕು, ನಾನು ಮಕ್ಕಳನ್ನು ಪಡಿಬೇಕು, ನನ್ನ ಕುಟುಂಬ ಚಂದ ನೋಡ್ಕೋಬೇಕು, ನಾನಾದರೂ ಏನಾದರೂ ಒಂದು ಸುಖ ದುಃಖ ನೋಡ್ಕೋಬೇಕಲ್ಲ, ಈಗ ಹೋಗ್ಯಾನ ಬಿಡ್ರಿ ನಮ್ಮ ಅಪ್ಪನೇ, ಮತ್ತು ನಾನು ಇದು ಕೊಡಂಗಿಲ್ಲ ಅಂತ ಹೇಳ್ತಾನೆ. ಆವಾಗಂತಾರ, ಮತ್ತು ನೀವು ಯಾರೂ ಕುಡಿಲಿಲ್ಲ ಅಂದ್ರೆ ಮತ್ತು ಇದು ಮನೆಯಾಗ ಶವ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ, ಆಗ ನಡೀಲಿ ಇದು ಶವ ತೊಗೊಂಡು ಹೊರಗೆ ಒಯ್ಯರಿ ಅಂತ ತಿಳ್ಕೊಂಡು ಅಂತ್ಯಕ್ರಿಯೆ ಮಾಡಬೇಕಲ್ಲ, ಈ ಪಲಂಗಿ ಹಿಡ್ರಿ, ಪಲಂಗಿ ತೊಗೊಂಡು ಹೊರಗೆ ನಡ್ರಿ ಅಂತಾನೆ. ಅಲ್ರಿ ಪಲಂಗಿ ಯಾಕೆ ಹೋಯ್ತ್ರಿ, ಆ ಬರೀ ಶವ ಅಷ್ಟೇ ಒಯ್ಯಿರಿ ಅಂತಾನೆ. ಇಲ್ಲ ಪಲಂಗಿನ ಸಂಗತಿ ಅಲ್ರಿ, ಪಲಂಗು ನಮ್ಮ ಮೊನ್ನೆ ಒಂದು 50,000 ರೂಪಾಯಿ ಕೊಟ್ಟು ಮಾಡಿಸಿವಿ, ಸಾಗವಾನ ಕಟ್ಗಿದ ಪಲಂಗದ, ಪಲಂಗಿ ಯಾಕೆ ಹೋಯ್ತ್ರಿ ಅಂತ. ಎಲ್ಲ ಆ ಶವ ಕೆಳಗೆ ಇಳಿಸೋ ಹಾಗಿಲ್ಲ, ಪಲಂಗಿನ ಮುಖಾಂತರ ಒಯ್ಯಬೇಕು ಅಂತ ಹೇಳ್ತಾರೆ. ಪಲಂಗ್ ತಗೊಂಡು ಹೊರಗೆ ಹೋಗ್ಬೇಕಂತಾರ, ಬಾಗಿಲು ಸಣ್ಣದಿರ್ತದ, ಇನ್ನೇನು ಈ ಪಲಂಗ್ ಹೊರಗೆ ಹೋಗಲ್ದು, ಈ ಬಾಗಿಲು ಒಡೀರಿ ಅಂತ ಹೇಳ್ತಾರೆ. ಅಲ್ರಿ ಗುರುಗಳೇ, ಬಾಗಿಲು ಯಾಕೆ ಹೊಡೆದು, ಮೊನ್ನೆ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ದೀವಿ, ಹೊಸ ಮನೆ, ಮಾರ್ಬಲ್ಸ್ ಹಾಕ್ಸಿದ್ದೀವಿ, ಸಾಗವಾನ್ ಡೋರ್ ಕೂಡಿಸಿದ್ದೀವಿ, ಇಷ್ಟೆಲ್ಲ ಖರ್ಚು ಮಾಡಿದ್ದೀವಿ, ಮತ್ತು ಅದೇ ಯಾಕೆ ಹೊಡೆಯೋದು, ಇಲ್ಲ ಹೊಡಿಲೇಬೇಕಂತ. ಅಲ್ರಿ ಹೋಗೋರು ಹೋಗ್ಯಾನ, ಸಾಯವನು ಸತ್ತ, ನಮಗೂ ನೀವೇನು ರೋಡಿ ತರಬೇಕಲ್ಲತ್ತೀರೇನು, ನಮಗೂ ನೀವು ಬಿಕಾರಿಗಳು ಮಾಡ್ಬೇಕಲ್ಲತ್ತೀರೇನು, ಹಂಗೆ ಏನಾರ ಅವ್ನು ಕೈಕಾಲು ಮುರಿದು ಸಣ್ಣದು ಮಾಡ್ಕೊಂಡು ಹೊರಗೆ ಒಯ್ಯಿರಿ, ಆದ್ರೆ ಮನೆ ಇದನ್ನು ತೆಗೆದು ಬೇಡ, ಬಾಗಿಲು ತೆಗೆದು ಬೇಡ ಅಂತ ಹೇಳ್ತಾರೆ. ಆವಾಗ ಆ ಗುರುಗಳು ಅವನ ಹತ್ರ ಬಂದು, ನೋಡಪ್ಪ ಅವ್ರು ಹೇಳ್ತಾರೆ, ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚು ಉದಯ, ಚಂದ್ರ ಕುಂದು ಉದಯ, ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಂಬಿಟ್ಟಿತ್ತೆಯ, ಮುನಿಯು ಅಪೋಷಣ ಕೊಂಬನಲ್ಲಿ ಚಂದ್ರಮ್ಮನ ಅಡ್ಡ ಬಂದನೆಯ, ಆರಿಗೆ ಆರು ಇಲ್ಲ, ಕೆಟ್ಟವಂಗೆ ಕೆಳೆ ಇಲ್ಲ, ಜಗದ ನೆಂಟ ನೀನೇ ಅಯ್ಯ, ನಡಿ ನನ್ನ ಜೊತೆ ಹೇಳು ಅಂಥೇಳಿ ಅವನಿಗೆ ಎಬ್ಬಿಸ್ಕೊಂಡು ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ಈ ರೀತಿ ಜಗತ್ತಿನಲ್ಲಿ ಕೇವಲ ನಾವಷ್ಟೇ ಒಬ್ಬರೇ ಬಂದದ್ದು, ಒಂದೇ ಸಿಂಗಲ್ ಲೈನ್, ಬರುವಾಗೂ ಒಬ್ಬರೇ, ಹೋಗುವಾಗೂ ಒಬ್ಬರೇ ಇರ್ತೀವಿ. ಎಲ್ಲರೂ ತೋರಿಕೆಗೆ ಮಾತ್ರ ಇರ್ತಾರೆ,
ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಶರಣು ಶರಣಾರ್ಥಿಗಳು.